ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಇಲ್ಲಿ 850 ಪ್ಲಸ್ ಅಂದರೆ ಪ್ಯೂಲೋಚರ್ ಸಂಬಂಧಪಟ್ಟಾಗಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು KE ಡಿಪಾರ್ಟ್ಮೆಂಟ್ ಏನಪ್ಪ ಅಂದರೆ ಎಕ್ಸಾಮ್ ನಡೆಸ್ತದೆ. ಅಂದರೆ ಪ್ಯೂಲೆಚರ್ಗೆ KE ಡಿಪಾರ್ಟ್ಮೆಂಟ್ ಏನು ಮಾಡ್ತೈತಪ್ಪ ಅಂದರೆ ಈ ಪರೀಕ್ಷೆಯನ್ನು ನಡೆಸ್ತದೆ. ಹಾಗಾಗಿ ಇಲ್ಲಿ 850ಕ್ಕಿಂತ ಹುದ್ದೆಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾದರೆ ಈ ಪ್ಯೂಲೆಚರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಅರ್ಹತೆಗಳು ಏನದಾವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ನೋಡ್ಬೋದು ಪ್ರಮುಖವಾಗಿರ್ತಕ್ಕಂಥ ಅರ್ಹತೆ ಅಂದರೆ ಇಲ್ಲಿ PG ಬೇಕು. ಅಂದರೆ ಸಂಬಂಧಿತ ವಿಷಯದಲ್ಲಿ ಒಂದು ಪಡೆದಿರ್ತಕ್ಕಂಥ PG ಪಡೆದಿರಬೇಕು, ಪ್ಲಸ್ B.Ed ಆಗಿರಬೇಕು. ಇಲ್ಲಿ ನೋಡ್ಬೋದು ಅರ್ಹತೆಗಳು ಆಗಿರುವುದಿಲ್ಲ. ಅಂದರೆ ನೋ TET, ನೋ ನೆಟ್ಟು, ನೋ ಕೆಸೆಟ್ಟು, ನೋ PhD. ಅಂದರೆ ಈಗ ಹಲವಾರು ಹೇಳ್ತಿದ್ದಾರೆ. ಸೊ ಇಲ್ಲಿ ಪ್ಯೂಲೆಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ಹಿಂಗೆ TET ಪಾಸ್ ಆಗಿರ್ಬೇಕು ಸರ್, ಆ ಥರ ಈ ಥರ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ. ಓನ್ಲಿ ನೀವು ಏನಾಗಿರುತ್ತಪ್ಪ, ನಿಮ್ಮ ಸಂಬಂಧಪಟ್ಟಿರ್ತಕ್ಕಂಥ PG ಪ್ಲಸ್ B.Ed ಆಗಿರ್ಬೇಕು. ಅಂದರೆ ನೀವು MSc ಮಾಡಿದರೆ ಪ್ಲಸ್ MA ಮಾಡಿದರೆ ETG, ಅದರ ಜೊತೆಗೆ ನೀವು B.Ed ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ಅರ್ಹತೆ ಹೊಂದಿರಬೇಕು ಅಷ್ಟೇ. ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಆಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ಇಲ್ಲಿ ಬರ್ತಕ್ಕಂಥದ್ದು ಪರೀಕ್ಷಾ ವಿಧಾನ ಅಂತ ಒಂದು ಏನಪ್ಪ ಅಂದರೆ ಅರ್ಹತಾ ಪರೀಕ್ಷೆ ಅಂತ ಇರ್ತೈತಿ. ಅಂದರೆ ಕಡ್ಡಾಯ ಕನ್ನಡ ಪತ್ರಿಕೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನೋಡ್ಬೋದು ಕನಿಷ್ಠ ಅಂಕಗಳನ್ನು 35% ನಾವು ತಗೋಬೇಕು. ಎಷ್ಟಂದರೆ ಒಟ್ಟು ಅಂಕಗಳಿಗೆ 150 ಅಂಕಗಳು ಇರ್ತವೆ. ಇಲ್ಲಿ ಇದರಲ್ಲಿ ಯಾವುದರ ತೆಗಿರ್ತಕ್ಕಂಥ ಅಂದ್ರೆ ಸಾಹಿತ್ಯ ಜ್ಞಾನ ಕೊಡ್ಬೋದು, ವ್ಯಾಕರಣ ಕೊಡ್ಬೋದು, ಪದ ರಚನೆ ಕೊಡ್ಬೋದು, ಸಂವಿಧಾನ ಮತ್ತು ಪ್ರಸ್ತುತ ಇದನ್ನು ಕೊಡ್ಬೋದು. ಯಾವುದೇ ಒಂದು ವಿಚಾರವನ್ನು ಕೊಟ್ಟು ಪದ ರಚನೆ ಬಗ್ಗೆ ಕೊಟ್ಟು ಅಲ್ಲಿ ವಿವರಣೆ ನೀವು ಬರೀಬೇಕು. ಅಂದರೆ ಕನ್ನಡ ಜ್ಞಾನದ ಬಗ್ಗೆ ನಿಮಗೆ ಗೊತ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮ್ಮನ್ನು ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ಅಲ್ಲಿ 150 ಅಂಕಗಳಿಗೆ ಇಲ್ಲಿ 35%, ಅಂದರೆ 35% ತಗಲೇಬೇಕು. ಅಂದರೆ ಸುಮಾರು 50 ಅಂಕಗಳನ್ನು ನೀವು ಗಳಿಸಲೇಬೇಕಾಗುತ್ತದೆ 150ಕ್ಕೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ, ವಿವರಣೆ ರೀತಿಯಾಗಿರ್ತಕ್ಕಂಥ ಪರೀಕ್ಷೆ ಇರುತ್ತೆ ಈ ಪರೀಕ್ಷಾ ವಿಧಾನದಲ್ಲಿ. ಹಾಗಾಗಿ ಅವ್ರು ಯಾವುದರ ವ್ಯಾಕರಣ, ಗಾದೆ, ಈ ರೀತಿಯಾಗಿರ್ತಕ್ಕಂಥ ಪ್ರಬಂಧ ಕೊಡ್ಬೋದು. ಯಾವುದೇ ಒಂದು ಸಬ್ಜೆಕ್ಟ್ ಕೊಟ್ಟು ಕನ್ನಡದಲ್ಲಿ ನೀವು ಬರೀರಿ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ತಲೆಯಲ್ಲಿ ಇರಬೇಕು ಕಡ್ಡಾಯ ಕನ್ನಡ ಪತ್ರಿಕೆ, ಓನ್ಲಿ ಇದು ಕ್ವಾಲಿಫೈಡ್ ಪೇಪರ್ ಅಂತ ಹೇಳ್ತೀವಿ. ಇದು ನಿಮ್ಮ ಪ್ಯೂಲೆಚರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾವುದೇ ಮಾರ್ಕ್ಸ್ ಕೌಂಟ್ ಆಗುವುದಿಲ್ಲ. ಕೌಂಟ್ ಆಗೋದು ಮಾತ್ರ ಏನಪ್ಪ ಅಂದರೆ 2ನೇ ಹಂತ ಬರುತ್ತೆ ನೆಕ್ಸ್ಟ್, ಅದಕ್ಕೆಷ್ಟ ಕೌಂಟ್ ಆಗುತ್ತೆ ನೋಡಿ. ಈ ಅಂಕಗಳು ಮಾತ್ರ ಕೌಂಟ್ ಆಗುತ್ತೆ. ಪರೀಕ್ಷಾ ವಿಧಾನ ಹಂತ 2. ಇಲ್ಲಿ ಐಚ್ಛಿಕ ವಿಷಯಗಳು. ಈಗ ನೀವು MA ಮಾಡಿದ್ರಿ ಅಥವಾ MSc ಮಾಡಿದ್ರಿ ಅಥವಾ MCom ಮಾಡಿದ್ರಿ ಪ್ಲಸ್ B.Ed ಮಾಡಿದ್ರಿ ಎಲ್ಲೋ ಅಂತ ತಿಳ್ಕೊಳ್ರಿ. ಅಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 5 ವಿಷಯಗಳನ್ನು ಕ್ವಶನ್ನು ಅವ್ರಿಗೆ ಕೊಡ್ತಾರೆ. ಈಗ ನೀವು MA ಮಾಡಿದರೆ ಸಂಬಂಧಪಟ್ಟಿದ್ದ ಏನಪ್ಪ MA ಹಿಸ್ಟ್ರಿ ಮಾಡುತ್ತೆ ಅಂದರೆ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಬ್ಜೆಕ್ಟ್ ವೈಸ್ ನಿಮ್ಮ ಆಪ್ಷನಲ್ 2 ಪೇಪರ್ ಇರುತ್ತೆ. ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿರ್ತಾರೆ ಅವರು. ಅಲ್ಲಿ ಒಂದೊಂದು ಪೇಪರಿಗೆ ಅಂದರೆ 150, 300 ಮಾರ್ಕ್ಸ್ ಇರುತ್ತವೆ. ಮತ್ತು ಇದಕ್ಕೆ ಏನಪ್ಪ ಅಂದರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಅಂದರೆ 4 ಉತ್ತರಕ್ಕೆ 1 ತಪ್ಪು ಆನ್ಸರ್ ಮಾಡ್ತಾರೆ. ಅಂದರೆ 4 ಏನಪ್ಪ ಅಂದರೆ ತಪ್ಪು ಏನಾರ ಹಾಕಿದರೆ ಅಲ್ಲಿ 1 ನಿಮ್ಮ ಉತ್ತರವನ್ನು ಏನು ಮಾಡ್ತಾರೆ, ಕಟ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು ನಾವು ಬರೋದಾದರೆ ಕನ್ನಡ ಅಂದರೆ ಅಷ್ಟು ಜಾಬ್ಗಳು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನನ್ನ ಕಲ್ಯಾಣ ಕರ್ನಾಟಕ ಅಂದರೆ ನನ್ನ HK ಅಂತ ಹೇಳ್ಬೋದು. ಇಲ್ಲಿ ಬರ್ತಕ್ಕಂಥ ಹುದ್ದೆಗಳು ಎಷ್ಟು ಅನ್ನೋದಾದರೆ ನೋಡಿ, ಕನ್ನಡ 104 ಹುದ್ದೆಗಳು, ಇಂಗ್ಲೀಷು 100, ಹಿಸ್ಟ್ರಿ 50, ಎಕನಾಮಿಕ್ಸು 100, ಅಕೌಂಟೆನ್ಸಿ 100, ಪೊಲಿಟಿಕಲ್ ಸೈನ್ಸ್ 70, ಸೋಷಿಯಾಲಜಿ 70, ಫಿಸಿಕ್ಸ್ 30, ಕೆಮಿಸ್ಟ್ರಿ 30, ಬಯಾಲಜಿ 30, ಮ್ಯಾಥ್ಸ್ 30, ಕಂಪ್ಯೂಟರು ಎಷ್ಟಪ್ಪ 100 ಅಂತ ಹೇಳ್ಬೋದು. ಟೋಟಲ್ 814 ಹುದ್ದೆದವು. ಅಂದರೆ ನನ್ನ ಕಲ್ಯಾಣ ಕರ್ನಾಟಕದಲ್ಲಿ ಉಳಿದ 24 ಜಿಲ್ಲೆಗಳಲ್ಲಿ. ಮತ್ತು HKದಲ್ಲಿ ಕನ್ನಡ 5, ಇಂಗ್ಲೀಷ್ 5, ಹಿಸ್ಟ್ರಿ 5, ಎಕನಾಮಿಕ್ಸ್ 14, ಮ್ಯಾಥ್ಸ್ 7, ಟೋಟಲ್ 36 ಆಯಿತು. ಹಾಗಾದರೆ ಮೇನ್ ಟೋಟಲು 814 ಪ್ಲಸ್ 36 850 ಇರತಕ್ಕಂಥ ಇನ್ನೂ ಹೆಚ್ಚಿಗೆ ಪ್ಲಸ್ ಆಗಿರ್ತಕ್ಕಂಥ ಹುದ್ದೆಗಳು ಏನಪ್ಪ ಅಂದರೆ ನೋಟಿಫಿಕೇಶನ್ ಆಗುತ್ತೆ ಪ್ಯೂಲೆಚರ್ಗೆ. ಹಾಗಾಗಿ ಯಾರ್ಯಾರು ಅಧ್ಯಯನ ಮಾಡ್ತಿದ್ರು ಅವರು ಎಫೆಕ್ಟಿವ್ ಆಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ ಈ ವರ್ಷ ಖಚಿತವಾಗಿರ್ತಕ್ಕಂಥ ನೋಟಿಫಿಕೇಶನ್ ಆಗುತ್ತೆ. ಮತ್ತು ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ನೀವು ಏನಪ್ಪ ಅಂದರೆ ಕಾಮೆಂಟ್ ಮೂಲಕ ಹಾಕಿ. ಇವು ಏನಪ್ಪ ಅಂದರೆ ಹುದ್ದೆಗಳು ಅಂತ ಹೇಳ್ತೀನಿ. ಇವು ನಾನ್ HK ಮತ್ತು HK ಎರಡೂ ಸೇರಿ ಅವ್ರು ಏನಪ್ಪ ಅಂದರೆ ಇದು ಮಾಡ್ತಾರೆ, ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ಅವರು ಪ್ರಮುಖವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಿಮಗೇನಾದರೂ
ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ. ಮತ್ತು ನಾನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮುಂದೆ ಸಿಲೆಬಸ್ ಆಗಿರ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಿಗ್ ಅಪ್ಡೇಟ್ಗಳನ್ನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.